So finally, I have witnessed the Indian masterpiece film Bhagi 4. ಸೊ ಭಾಗ್ಯ ಫಾರ್ ಫಿಲ್ಮ್ ನೋಡಿದೆ ನಾನು. ಈ ಫಿಲ್ಮಿಗೆ ನಾನು ಒಂದೇ ಲೈನ್ದ ರಿವ್ಯೂ ಮಾಡೋಕಪ್ಪ ಅಂತಂದ್ರೆ ಇಟ್ಸ್ ಅ ಮಾಸ್ಟರ್ ಪೀಸ್ ಹೇತ್ರಾಡಿ ಫಿಲ್ಮ್. ನನಗೆ ಫಿಲ್ಮ್ ನೋಡ್ಬೋದು ಅನ್ಸಕತ್ತಿತ್ತು ಬೈ ಯೂಟ್ಯೂಬ್ ಅಂತ ನನಗೆ ರೊಕ್ಕ ಬರಲಿಗೆ ಏನೂ ಬರಲಿಗೆ, ಆದ್ರೂ ಇಂಥ ಪರಿ ಹೇತ್ರಾಡಿ ಫಿಲ್ಮ್ ಮಾಡಕತ್ತೀನಿ, ನಿಮ್ಮ ಮುಂದೆ ರಿವ್ಯೂ ಮಾಡಕತ್ತೀನಿ. ನಾ ಎಂಥ ಹುಚ್ಚದೀನಿ ಅಂತ ಹೇಳಿ ಮೊದಲೇ ಮಾತನ್ನ ಹೇಳಕತ್ತೀನಿ. ಪ್ರಕಾಶ್ ರಾಯ್ ಮತ್ತು ಬಾಬಿ ದೇವಲ್ ಮತ್ತು ಸಂಜಯ್ ದತ್ತ ಗಾಂಧಿ ಚೌಕ್ ಮಾರ್ಕೆಟ್ದಾಗ ನಿಂತಂಗೆ ಆಗೈತದು. ಯಾವ ಶಿಕ್ಷಕರು ಬರ್ತಾರೆ ಅವ್ರಿಗೆ ಒಯ್ತಾರೆ, ಆ್ಯಕ್ಟಿಂಗ್ ಮಾಡಿಸ್ತಾರೆ, ಹೊಡಿಸ್ತಾರೆ, ಬರ್ತಾರೆ ಆ್ಯಕ್ಟಿಂಗ್ ಮಾಡಿಸ್ತಾರೆ, ಹೊಡಿಸ್ತಾರೆ, ಆ್ಯಕ್ಟಿಂಗ್ ಮಾಡಿಸ್ತಾರೆ, ಪ್ರಮೋಷನ್ ಮಾಡಿಸ್ತಾರೆ, ಮುಗಿಯತ್ತೆ ಕೆಲಸ. ಬೈ ಹೇಳ್ತೀನಿ ನಾನು, ಬಾಬಿ ದೇವಲ್ದ ಮತ್ತು ಸಂಜಯ್ ದತ್ತದ ಕಂಬ್ಯಾಕ್ ಎಲ್ಲ ಆಗಿತ್ತಪ್ಪ ಅಂತಂದ್ರೆ ಬಾಬಿ ದೇವಲ್ದ ಆ್ಯನಿಮಲ್ ಫಿಲ್ಮ್ದಾಗ ಆಗಿತ್ತು, ಅಲ್ಲಿ ಮಾನಸಿಕ ಆಗಿತ್ತು. ಮತ್ತು ಸಂಜಯ್ ದತ್ತ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ರೋಲ್ ಆಗಿತ್ತು KGF ಇಂತ, ಮತ್ತು ಅವ್ರಿಗೆ ಜಾಸ್ತಿ ಕೆಲಸ ಆಗಿತ್ತು. ಹೇಳ್ತೀನಿ ಆ ಫಿಲ್ಮ್ದಾಗ ಇವ್ರು ತೊಳ್ಕಪ್ಪ ಅಂತಂದ್ರೆ ಭಾಳ ಚಲೋ ಆಕಿತ್ತು. ಬೇರೆ ಯಾರಿಗೆ ತೊಗೊಂಡ್ರಪ್ಪ ಅಂತಂದ್ರೆ ಡಿಸರ್ಗೆ ಆ್ಯಕ್ಟರ್ ತೊಗೊಂಡ್ರಪ್ಪ ಅಂತಂದ್ರೆ ಎಷ್ಟು ಭಾರಿ ಅವ್ರಿಗೆ ಕೆಲಸ ಸಿಗ್ತಿತ್ತು ಯಾರಿಗೆ ಗೊತ್ತು. ಖರೆ ಬೈ ಭಾಳ ಹೊಲಸ್ ಆ್ಯಕ್ಟಿಂಗ್ ಮಾಡೋಣ ಸಂಜಯ್ ದತ್ತ. ಬೈ ಹೇಳ್ತೀನಿ ಅಗ್ನಿಪತ್ ಮತ್ತು ಈ KGFದಾಗ ಏನು ಆ್ಯಕ್ಟಿಂಗ್ ಮಾಡಿದ್ರಲ್ಲ ಅವರು, ಅದರದ್ದು ಒಂದು ಸ್ವಲ್ಪ ಆ್ಯಕ್ಟಿಂಗ್, ಅದರದ್ದು ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಏನರ ಈ ಫಿಲ್ಮ್ದಾಗ ತೋರಿಸಿದ್ರಪ್ಪ ಅಂತಂದ್ರೆ ಅವ್ರು ಏತ್ರಣಿನೇ ಐತಿ. ಆದ್ರೆ ಅವ್ರದ್ದು ಆ್ಯಕ್ಟಿಂಗರೇ ಒಂದು ಸ್ವಲ್ಪ ಮ್ಯಾಗ ಹೋಗಿತ್ತು. ಮತ್ತು ಟೈಗರ್ ಶ್ರಾಫ್ ಏನದಾನ, ನೇವಿ ಆಫೀಸರ್ ಅದಾನ, ಎಲ್ಲ ಗಿಡಾಕತ್ತಾನ, ರೋಡ್ ಮ್ಯಾಗ ಓಡಾಕತ್ತಾನ, ಗಾಡಿ ಬೈಕ್ ಅದಾವ. ಆದ್ರೂ ಅವ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕಂತೇಳಿ ಬಗ ಓಡಾಕತ್ತಾನ, ಬರೀ ಹೊಡಿತಾನೆ. ಇಲ್ಲಿ ಎಷ್ಟು ಹೊಡೆದವ್ರು ಸಾಯಂಗಿಲ್ಲ ಏನಿಲ್ಲ, ಬರೀ ಮುಂದಿನವನಿಗೆ ಹೊಡಿತಾನೆ, ಮುಂದಿನವ್ರು ಸಾಯ್ಬೇಕು. ಮತ್ತು ಗನ್ ಹೊಡೆದ್ರೆ ಗನ್ ಅವನಿಗೆ ಏನತ್ತರ ಅದಕ್ಕೆ ಬುಲೆಟ್ ಹತ್ತಂಗಿಲ್ಲ, ಮಂದಿದವರಿಗೆ ಬುಲೆಟ್ ಹತ್ತಬೇಕು. ಭಾಳ ಮಂದಿ ಹೇಳಕತ್ತೈತ್ರಿ ಈ ಫಿಲ್ಮ್ ಆ್ಯನಿಮಲಿಂದ ಇನ್ಸ್ಪೈರ್ ಆಗೈತಿ, ಅಲ್ಲಿಂದ ಶಾರ್ಟ್ಸ್ ಇಲ್ಲಿಂದ ಶಾರ್ಟ್ಸ್ ಸೇಮ್ ಅದಾವ ಅಂತೇಳಿ. ಇನ್ಸ್ಪೈರ್ ಅಂದ್ರೆ ಬೂಟ್ಲಿ ಹೊಡಿತೀನಿ, ಕಾಪಿ ಹತ್ತನ್ರಿ. ಕಾಪಿನೂ ಇವ್ರಿಗೆ ಕರೆಕ್ಟಾಗಿ ಮಾಡಂಗಿಲ್ಲ. ಹೇಳ್ತೀನಿ, ಆ ಉಪೇಂದ್ರ ಲಿಂಬೆ ಕ್ಯಾರೆಕ್ಟರ್ ತೊಗೊಂಡಾರ, ಸೌರಭ್ ಸಚ್ಚಿದೇವ್ ಕ್ಯಾರೆಕ್ಟರ್ ತೊಗೊಂಡಾರ, ಸೇಮ್ ಟು ಸೇಮ್ ರೋಲ್ ಇಟ್ಟಾರ. ಆದ್ರೆ ಅದು ಇಂಪ್ಯಾಕ್ಟ್ ಕೊಡೋಂಗಿಲ್ಲ, ಏನೂ ಇಲ್ಲ. ನೀವು ಸೇಮ್ ತೋರಿ ನಿಮಗೆ ಬ್ಯಾಡ್ ಅನ್ನಂಗಿಲ್ಲ, ಅದೇ ಸೇಮ್ ಕ್ಯಾರೆಕ್ಟರ್ ತೊಗೊಂಡು ಇಲ್ಲಿ ಹಾಕ್ರಿ ನಿಮಗೆ ಬ್ಯಾಡ್ ಅನ್ನಂಗಿಲ್ಲ. ಆದ್ರೆ ಅದಕ್ಕಿಂತ ಇಂಪ್ಯಾಕ್ಟ್ ಇದಕ್ಕಿಂತ ಇಲ್ಲಿ ಜಾಸ್ತಿ ಕೊಡ್ಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ. ಅದು ಎಕ್ಸ್ಪೆಕ್ಟೇಷನ್ನ ಇಲ್ಲಿ ಬೈವ ಸೌರಭ್ ಸಚ್ಚಿದೇವ್ ಆ್ಯಕ್ಟಿಂಗ್ ಕಲಿಸ್ತಾನ, ಅವನದೇ ಒಂದು ಸ್ವಂತ ಆ್ಯಕ್ಟಿಂಗ್ ಕ್ಲಾಸ್ ಐತಿ. ಆಮೇಲೆ ಇಂಥ ಟೈಪ್ ಆಫ್ ಫಿಲ್ಮ್ ಮಾಡಕತ್ತಾನೆ, ಏನು ಮಾಡ್ತಾರೆ ಯಾರಿವತ್ತು. ಮತ್ತು ಫಿಲ್ಮ್ದ ಲವ್ ಸ್ಟೋರಿ ಹ್ಯಾಲುಸಿನೇಷನ್ ಅತ್ತ, ಅದು ಇದತ್ತ, ಆಕಿ ಇಲ್ಲಂತ, ಆದ್ರೂ ಆಕಿ ಇದ್ಲತ್ತ, ಆದ್ರೂ ಅವನಿಗೆ ಗೊತ್ತಿದತ್ತ, ಇದು ಏನೋ ಮಾಡಿದತ್ತ, ಅದು ಏನೋ ಮಾಡಿದ್ರತ್ತ, ಅವನಿಗೆ ಆಕಿ ಇದಾಳತ್ತ ಗೊತ್ತಿರ್ತತ್ತೆ, ಹಿಂದಿನ ಜಮ್ದಾಗ ಅದು ಐತತಿ, ಇದು ಐತತಿ. ಈ ಫುಲ್ ಇನ್ಸೆಪ್ಷನ್ ನಡ್ಸ್ಯಾನ. ಚಲೋ ಪಿಕ್ಚರ್ ಮಾಡೋದ್ಬಿಟ್ಟು ಎಲ್ಲ ಮಾಡಕತ್ತಾರೆ ಇವರು. ಒಂದೆಲ್ಲ ಅಂದ್ರೆ ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ ನೋಡಕ್ಕೆ ಹೋಗ್ಬೇಡ್ರಿ, ರೊಕ್ಕ ಉಳಿಸ್ರಿ, ಏನರ ಹೊರಗಿನ ತಿನ್ರಿ, ಇಲ್ಲಕಂದ್ರೆ ಎಲ್ಲರೂ ಹೋಗಿ ಅಡ್ಡಾಡಿ ಬರ್ರಿ. ಯಾಕೆ ಗಾಡಿ ಪೆಟ್ರೋಲ್ ಹಾಕಿಸಿ ಗಾಡಿ ಮೇಲೆ ಎಲ್ಲರೂ ಅಡ್ಡಾಡ್ಕರಿ. ಈ ಫಿಲ್ಮ್ ನೋಡಕತ್ರಪ್ಪ ಅಂತಂದ್ರೆ ಸಾಯ್ತಿರಿ ಹೇಳ್ತೀನಿ ನಾನು. ಈ ಫಿಲ್ಮಿಗೆ ಕೊಡ್ತೀನಿ ನಾನು, ಎದಕ್ಕೆ ಕೊಡಲಿ, ನಾ ಕೊಡಂಗಿಲ್ಲ, ನಾ ಒಟ್ಟು ರೇಟಿಂಗು ಕೊಡಂಗಿಲ್ಲ ಇಂಥ ಫಿಲ್ಮಿಗೆ. ಶಿವನ ಮುಂದಿನ ನೋಡೋದೈತಾನ. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.